ನಾನು ನಿನ್ನೆ ನಾಸಿರ್ ಸರ್ ಅವರ ರಾಜ್ಯಸಭಾ ಎಲೆಕ್ಷನ್ ವೇಳೆಯಲ್ಲಿ ನಾನು ಕೂಡ ವಿಧಾನಸೌಧದಲ್ಲಿ ಇದ್ದೆ. ಅವ್ರು ಗೆಲುವು ಸಾಧಿಸಿಕೊಂಡು ಹೊರಗಡೆ ಬಂದ ಮೇಲೆ ಎಲ್ಲರೂ ಜೈಕಾರ ಹಾಕಿದ್ರು. ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಹುಸೇನ್ ಜಯವಾಗಲಿ, ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್ ಅಂತೇಳಿ ಎಲ್ಲರೂ ಜೈಕಾರ ಹಾಕಿದ್ರು. ನಾನು ಕೂಡ ಜೈಕಾರ ಹಾಕಿದ್ದೀನಿ, ಕೈ ಎತ್ತಿದ್ದೀನಿ, ಜೈ ಜೈ ಅಂತ ಹೇಳಿದ್ದೀನಿ ಸರ್. ಮತ್ತು ಈ ಒಂದು ಬೇರೆ ಆರೋಪಗಳು ಬರ್ತಾ ಇದೆ, ಇದು ಸುಳ್ಳು ಆರೋಪಗಳು ಇವೆಲ್ಲ. ಈ ಥರ ನಾನು ಯಾವುದೂ ಸ್ಲೋಗನಿಗೆ ಜೈಕಾರ ಹಾಕಿಲ್ಲ. ಈ ಥರ ನಾನು ಸ್ಲೋಗನ್ ನಾನು ಕೇಳಿ ಇಲ್ಲ. ಅಥವಾ ಯಾರಾದರೂ ಮಾಡಿದ್ರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಒಳ್ಳೆ ಕ್ರಮ ತಗೋಬೇಕು, ಅದಕ್ಕೆ ಕಠಿಣ ಕ್ರಮ ತಗೋಬೇಕು. ನಾವು ಕೂಡ ಅದಕ್ಕೆ ಆ ಕ್ರಮಕ್ಕೆ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ನಾನು ಹೇಳಿ ಬಯಸ್ತೇನೆ. ಈ ಮಾಜಿ ಶಾಸಕರು ನಿಮ್ಮಲ್ಲಿ ದೂರು ಕೊಡಿಸಿದ್ದಾರೆ ಇವತ್ತು ಸ್ಟೇಷನ್ಗೆ. ಹಾಂ, ಮಾಜಿ ಶಾಸಕರು ಕೊಟ್ಟಾಗ ನಮ್ದು ಯಾವುದೂ ಥರದ್ದು ಇದು ಇಲ್ಲ. ನಾನು ಕೂಡ ಇರ್ಪಾಕ್ಷಣ್ಣ ಬಳ್ಳಾರಿ ಅವ್ರ ಜೊತೆಗೆ 2018ರ ಎಲೆಕ್ಷನ್ ಟೈಮ್ನಲ್ಲಿ ಅವ್ರ ಜೊತೆನೇ ಇದ್ದೆ. ನಾನು ಅವರು ಕರೆಸಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಪ್ರೊಮೈಸಸ್ನಲ್ಲಿ ಬ್ಯಾಡಗಿಯಲ್ಲಿ ಇರುವ ಪ್ರೊಮೈಸಸ್ನಲ್ಲಿ ಕರೆದುಕೊಂಡು ನನಗ ಬೆಂಬಲಿಸುವ ಜನರ ಜೊತೆಗೆ ಎಲ್ಲರಿಗೂ ಸೇರಿಸಿ ಅವ್ರ ಕಡೆಯಿಂದ ಭಾಷಣ ಮಾಡಿಸಿ ಅವರಿಗೆ ನಾವು ಬೆಂಬಲಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಥರ ಆ ಟೈಮ್ನಲ್ಲಿ ಆ ತಾರೀಕಿನಿಂದ ಇವತ್ತಿನವರೆಗೂ ನಾವು ಕೂಡ ವಿರೂಪಾಕ್ಷಣ್ಣರ ಇದಕ್ಕೆ ನಾವು ಯಾವಾಗಲೂ ವಿರುದ್ಧವಾಗಿ ನಡ್ಕೊಂಡಿಲ್ಲ, ನಾವು ನಡ್ಕೊಳ್ಳೋದು ಇಲ್ಲ. ಯಾಕಂದ್ರೆ ಅವ್ರ ಜೊತೆಗೆ ಒಂದು ಬಾಂಧವ್ಯ, ವ್ಯಾಪಾರದ್ದು ಬಾಂಧವ್ಯ ಇದೆ. ಅವರ ಒಂದು ಕೋಲ್ಡ್ ಸ್ಟೋರೇಜ್, ವೀರಭದ್ರೇಶ್ವರ ಕೋಲ್ಡ್ ಸ್ಟೋರೇಜ್ನಲ್ಲಿ ನಾವು ಸುಮಾರು ವರ್ಷದಿಂದ ನಾನು ಅವ್ರ ಕುಟಾಗಿ ನಡ್ಕೊಂತ ಬಂದೇನೆ. ಅವರು ಕೂಡ ನನ್ನ ನಡವಳಿಕೆಯನ್ನ ಆರೋಪ ಸುಳ್ಳು ಅಂತ ನಾ ಹೇಳ್ತೇನೆ. ಏನು ಸರ್? ಏನಿಲ್ಲ ಸರ್, ಅಲ್ಲೇ ಬಂದ್ರು ಅವರು. ಹೊರಗೆ ಬಂದ ತಕ್ಷಣ ಎಲ್ಲರೂ 50, 60, 70 ಜನ, ಒಂದು ಸುಮಾರು 100 ಜನ ಇರ್ಬೋದು ಅಂತ ಹೇಳ್ತೇನೆ ರೀ. ಎಲ್ಲರೂ ನಾಸಿರ್ ಸರ್ಗೆ ಎತ್ಕೊಂಡು ಅವರಿಗೆ ಮಾಲೆ ಹಾಕಿದ್ರು, ಜೈಕಾರ ಮಾಡಿದ್ರು. ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್ ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ನಾವು ಅದನ್ನ ಕೇಳಿಲ್ಲ ಸರ್. ನಾವಂತೂ ಅದನ್ನ ಸ್ಲೋಗನ್ ಕೇಳಿಲ್ಲ. ಕೇಳಿದ್ರೆ ನಾವು ಅಲ್ಲೇ ಸದ್ಯ ಬಡದ್ ಬಿಡ್ತಿದ್ವಿ ಅಂತ ನಾ ಹೇಳ್ತೀನಿ ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.